ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು. ನಮಸ್ಕಾರ ಸ್ನೇಹಿತರೆ. ಕೋಳಿ ಮೊದಲ ಮೊಟ್ಟೆ ಮೊದಲ ಈ ಪ್ರಶ್ನೆ ಜಗತ್ತಿನ ಅತಿ ಪುರಾತನ ದ್ವಂದ್ವ ಪ್ರಶ್ನೆಗಳಲ್ಲಿ ಒಂದು. ಅಷ್ಟೇ ತಲೆ ಕೊರಿಯೋ ಪ್ರಶ್ನೆ ಕೂಡ ಹೌದು. ಮೊಟ್ಟೆ ಮೊದಲು ಅಂದರೆ ಕೋಳಿ ಇಲ್ಲದೆ ಮೊಟ್ಟೆ ಹೇಗೆ ಬಂತು ಅಂತ ಕೇಳ್ತಾರೆ. ಕೋಳಿ ಮೊದಲು ಅಂದರೆ ಮೊಟ್ಟೆ ಇಲ್ಲದೆ ಕೋಳಿ ಯಾವನಿಟ್ಟ ಅಥವಾ ಯಾರಿಟ್ರು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಈ ಪ್ರಶ್ನೆ ತತ್ವಜ್ಞಾನಿ ಅರಿಸ್ಟಾಟಲ್ನ ತಲೆಯನ್ನು ಕೂಡ ಹೋಗಿ ತಲೆ ಕೆಡಿಸಿಬಿಟ್ಟಿತ್ತು ಆ ಮನುಷ್ಯಂಗೆ. ಪಾಪ ತುಂಬ ತಲೆ ಖರ್ಚು ಮಾಡಿದ ಬಳಿಕ ಅರಿಸ್ಟಾಟಲ್ ಇದೊಂದು ಮುಗಿಯದ ಕತೆ, ಅನಂತ ಪ್ರಶ್ನೆಯನ್ನು ನಿಲುವಿಗೆ ಬಂದಿದ್ರಂತೆ. ಆದರೆ ಕೊನೆಗೂ ವಿಜ್ಞಾನ ಲೋಕ ಈ ಅನಂತ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಕೆ ಒಂದಷ್ಟು ತಾರ್ಕಿಕ ಲೆಕ್ಕಾಚಾರಗಳನ್ನು ಮಾಡಿದೆ. ಯುರೋಪ್ನ ವಿಜ್ಞಾನಿಗಳು ಈ ಆವಿಷ್ಕಾರ ಮಾಡಿದ್ದಾರೆ. ಹಾಗಿದ್ರೆ ಕೋಳಿ ಮೊದಲ ಮೊಟ್ಟೆ ಮೊದಲ? ಬನ್ನಿ ಇತಿಹಾಸ ಕಂಡ ಈ ಮಹಾ ಸವಾಲಿಗೆ ವಿಜ್ಞಾನಿಗಳು ಕಂಡುಹಿಡಿದಿರೋ ಈ ರೋಚಕ ಉತ್ತರ ಏನು? ವೆರಿ ಇಂಟ್ರೆಸ್ಟಿಂಗ್, ಬನ್ನಿ ನೋಡ್ತಾ ಹೋಗೋಣ. ಭಾರತದಲ್ಲೇ ಹುಟ್ಟಿತ್ತು ಕೋಳಿ. ಸೀದಾ ಉತ್ತರಕ್ಕೆ ಹೋಗ್ಬಿಟ್ರೆ ಏನು ಮಜಾ ಇದೆ. ಮೊದಲು ಸ್ವಲ್ಪ ತಿಳ್ಕೊಬೇಕಲ್ಲ, ಎಕ್ಸ್ಟ್ರಾ ನಾಲೆಜ್ ಬೇಕಲ್ಲ ನಮಗೆ. ಮೊದಲು ಪಕ್ಷಿಗಳು ಹೇಗೆ ಬಂದವು, ಮೊಟ್ಟೆಗಳು ಹೇಗೆ ಸೃಷ್ಟಿ ಆದವು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಯಾಕಂದರೆ ಕೋಳಿ ಕೂಡ ಒಂದು ಪಕ್ಷಿಯ ಪ್ರಜಾತಿ. ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ಭೂಮಂಡಲವನ್ನು ಈಗ ಮನುಷ್ಯರು ಆಳ್ತಿರೋ ರೀತಿ ಡೈನೋಸಾರ್ಗಳು ಆಳ್ತಾ ಇದ್ರು. 150 ಮಿಲಿಯನ್ ವರ್ಷಗಳ ಹಿಂದೆ ಇದೇ ಡೈನೋಸಾರ್ಗಳಲ್ಲಿ ಕೆಲವೊಂದು ಗಾತ್ರದಲ್ಲಿ ಚಿಕ್ಕದಾಗ್ತಾ ಹಕ್ಕಿಗಳ ಥರ ಬದಲಾದವು ಕೆಲವೊಂದಷ್ಟು. ನಂತರ ಪಕ್ಷಿಗಳು ವಿಕಸನ ಆಗ್ತಾ ಕೊನೆಗೆ ಸುಮಾರು 3,500 ವರ್ಷಗಳ ಹಿಂದೆ ಕೋಳಿಯ ವಿಕಸನವೂ ಆಯಿತು ಅಂತ ಹೇಳಲಾಗುತ್ತೆ. ಕ್ರಿಸ್ತಪೂರ್ವ 1500ರ ಟೈಮ್ನಲ್ಲಿ ದಕ್ಷಿಣ ಹಾಗೂ ಸೌತ್ ಈಸ್ಟ್ ಏಷ್ಯಾದಲ್ಲಿ, ಅಂದರೆ ಈಗಿನ ಭಾರತ ಉಪಖಂಡ, ಚೀನಾ, ಮ್ಯಾನ್ಮಾರ್, ಥೈಲ್ಯಾಂಡ್ ಈ ಭಾಗದಲ್ಲಿ ಮನುಷ್ಯರು ಅಕ್ಕಿ ರಾಗಿಯನ್ನು ಹೆಚ್ಚಾಗಿ ಬೆಳೀತಾ ಇದ್ರು. ಇದರಿಂದ ಆಕರ್ಷಿತರಾದ ಕಾಡು ಪಕ್ಷಿಗಳು ಮನುಷ್ಯರಿರೋ ಜಾಗಕ್ಕೆ ಬರೋಕೆ ಶುರುವಾದವು. ಹೀಗೆ ಬಂದ ಪಕ್ಷಿಗಳಲ್ಲಿ ರೆಡ್ ಜಂಗಲ್ ಫೌಲ್ ಕೂಡ ಒಂದು. ಇದು ನೋಡೋಕೆ ತೇಟ್ ಈಗಿನ ಕೋಳಿಗಳಂತೆ ಕಾಣುತ್ತೆ, ಆದರೆ ಸ್ವಲ್ಪ ಚಿಕ್ಕದು ಅಷ್ಟೇ. ಇವತ್ತಿಗೂ ಸೌತ್ ಈಸ್ಟ್ ಏಷ್ಯಾದ ಕಾಡುಗಳಲ್ಲಿ ಈ ರೆಡ್ ಜಂಗಲ್ ಫೌಲ್ ಸಿಗತ್ತೆ. ಸುಮಾರು 8,000 ವರ್ಷಗಳ ಹಿಂದೆ ಜಾಸ್ತಿ ದೂರ ಹಾರಲಿಕ್ಕೆ ಆಗದ ಈ ಪಕ್ಷಿಯನ್ನು ಆರಾಮಾಗಿ ಮನುಷ್ಯರು ಹಿಡಿದು ಸಾಕೋಕೆ ಶುರು ಮಾಡಿದ್ರು, ತಿನ್ನೋಕೆ ಶುರು ಮಾಡಿದ್ರು. ಬರ್ತಾ ಇದು ವಿಕಸನ ಆಗ್ತಾ ಸಾಕು ಪಕ್ಷಿಯಾಗಿ ಬದಲಾಗಿ ಹೋಯಿತು. ಅದನ್ನೇ ನಾವಿವತ್ತು ಕೋಳಿ ಅಂತ ಕರಿತೀವಿ. ಈಗ ಮೊಟ್ಟೆ ವಿಚಾರಕ್ಕೆ ಬಂದರೆ, ಮೇಲೆ ಒರಟು ಕವಚ ಇರುತ್ತೆ, ಒಳಗಡೆ ಮೊಟ್ಟೆ ಇರುತ್ತೆ. ಅದರಲ್ಲಿ ಭ್ರೂಣದ ವಿಕಸನಕ್ಕೆ ಬೇಕಾದ ಎಲ್ಲ ಸಾಮಗ್ರಿ ಇರುತ್ತೆ. ಈ ಮೊಟ್ಟೆಗಳ ಅಸ್ತಿತ್ವ ತುಂಬ ಹಿಂದಿನಿಂದಲೂ ಇದೆ. ಕೋಳಿಯಿಂದಲೇ ಮೊಟ್ಟೆ ಬಂತು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಪ್ರಪಂಚದಲ್ಲಿ ಕೋಳಿಯಂತಹ ಜೀವಿಯೇ ಇಲ್ಲದ ಕಾಲದಲ್ಲಿ ಮೊಟ್ಟೆ ಇತ್ತು. ಆಗಿನ ಕಾಲದ ಪ್ರಾಣಿಗಳ ಪಳೆಯುಳಿಕೆಯ ಅಧ್ಯಯನದಿಂದ ಇದು ಗೊತ್ತಾಗಿದೆ. ಡೈನೋಸಾರ್ಗಳು ಮೊಟ್ಟೆ ಇಡ್ತಾ ಇದ್ವು, ಬೃಹದಾಕಾರದ್ದು. 375 ಮಿಲಿಯನ್ ವರ್ಷಗಳ ಹಿಂದೆನೆ ನೀರಿನಿಂದ ಭೂಮಿಗೆ ಬಂದ ಮೊದಲ ಜೀವಿ ಅಂತ ಹೇಳಲಾಗೋ ಟಿಕ್ಟಾಲಿಕೊರೋಸಿಯೋ ಕೂಡ ಮೊಟ್ಟೆ ಇಡ್ತಾ ಇತ್ತು ಅಂತ ಹೇಳಲಾಗುತ್ತೆ. ಆದರೆ ಇದರ ಮೊಟ್ಟೆಗಳಿಗೆ ಕೋಳಿ ಮೊಟ್ಟೆಗಳ ಥರ ಹೊರ ಕವಚ ಇರ್ತಾ ಇರಲಿಲ್ಲ. ಒಂದು ರೀತಿ ಮೀನು ಮೊಟ್ಟೆ ಇಡುತ್ತಲ್ಲ, ಆ ರೀತಿ ಕಾಣಿಸ್ತಾ ಇತ್ತು ಇದು. ಈಗ ಜೆನೆವಾ ಯೂನಿವರ್ಸಿಟಿ ನಡೆಸಿರೋ ಸಂಶೋಧನೆಯಲ್ಲಂತೂ ಪ್ರಾಣಿಗಳು ಬರೋಕ್ಕೂ ಮುಂಚೆನೇ ಮೊಟ್ಟೆಗಳು ಸೃಷ್ಟಿ ಆಗ್ತಾ ಇದ್ವು ಅಂತ ಹೇಳಲಾಗಿದೆ. ಕ್ರೋಮೋಸ್ಪಿಯರ್ ಪಾರ್ಕಿನ್ಸಿ ಅನ್ನೋ ಸೂಕ್ಷ್ಮಾಣುಜೀವಿ ಮೇಲೆ ಅಧ್ಯಯನ ನಡೆಸಲಾಗಿದೆ. ಏಕಕೋಶದ ಈ ಸೂಕ್ಷ್ಮಾಣುಜೀವಿ ಮೊಟ್ಟೆಗಳ ರೀತಿಯ ರಚನೆಯನ್ನು ಸೃಷ್ಟಿಸಿದೆ. ಅಂದಹಾಗೆ ಈ ಪಾರ್ಕಿನ್ಸಿ ಆರಂಭದಲ್ಲಿ ಸೂಕ್ಷ್ಮಾಣುಜೀವಿಗಳು ವಿಕಸನ ಆಗಿ ಪ್ರಾಣಿಗಳು ಸೃಷ್ಟಿಯಾಗುವಾಗ ಕವಲೊಡೆದಿತ್ತು. ಇದರ ಅರ್ಥ ಪ್ರಾಣಿಗಳ ಸೃಷ್ಟಿಯಾದ ಪೂರ್ವಜರಿಂದಲೇ ಈ ಸೂಕ್ಷ್ಮಾಣು ಕೂಡ ಹುಟ್ಕೊಂಡಿತ್ತು. ಹೀಗಾಗಿ ಪ್ರಾಣಿಗಳು ಸೃಷ್ಟಿಯಾಗೋಕ್ಕೂ ಮುಂಚೆನೇ ಮೊಟ್ಟೆ ರಚನೆಯಾಗಿದ್ವು ಅಂತ ಜೆನೆವಾ ಯೂನಿವರ್ಸಿಟಿ ವಿಜ್ಞಾನಿಗಳು ಹೇಳಿದ್ದಾರೆ. ಅಲ್ಲಿಗೆ ನಮಗೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತು. ಕೋಳಿಯದ್ದಲ್ಲದೆ ಇದ್ರೂ ಕೂಡ ಬೇರೆ ಜೀವಿಗಳ ಮೊಟ್ಟೆ ಇದ್ವು ಅನ್ನೋದು ಇಲ್ಲಿಗೆ ಒಂದು ತರ್ಕ ಸಿಗುತ್ತೆ ಇಲ್ಲಿ. ಆದರೆ ಕೆಲವೊಬ್ಬರು ನಾವು ಕೋಳಿ ಮೊಟ್ಟೆ ಬಗ್ಗೆ ಕೇಳಿದ್ರೆ ನೀವು ಡೈನೋಸಾರ್, ಸೂಕ್ಷ್ಮಾಣು ಜೀವಿಗಳ ಮೊಟ್ಟೆ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಆದರೆ ಇದು ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ.
ಆದರೆ ಅದೇ ನೀವು ಪ್ರಶ್ನೆ ಬದಲಿಸಿ ಕೋಳಿ ಮೊದಲ ಅಥವಾ ಕೋಳಿ ಮೊಟ್ಟೆ ಮೊದಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಬೇರೆಯೇ ಇದೆ. ಅದಕ್ಕೆ ನಾವು ವಿಕಾಸವಾದದ ಸಿದ್ಧಾಂತವನ್ನು ನೋಡಬೇಕು. ಚಾರ್ಲ್ಸ್ ಡಾರ್ವಿನ್ರ ಎವಲ್ಯೂಷನ್ ಥಿಯರಿ ಪ್ರಕಾರ ಪ್ರತಿಯೊಂದು ಪೀಳಿಗೆಯಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಹೋಗುತ್ತೆ. ಅದೇ ರೀತಿ ಭೂಮಿಯಲ್ಲಿ ಪ್ರತಿಯೊಂದು ಜೀವಿಗಳ ವಿಕಸನ ಆಗ್ತಾ ಬಂದಿದೆ. ಜೆನೆಟಿಕ್ಸ್ ಬದಲಾವಣೆಯಿಂದ ಈ ಬದಲಾವಣೆಗಳು ಆಗ್ತಾ ಹೋಗುತ್ತೆ, ಎವಲ್ಯೂಷನ್ ಆಗ್ತಾ ಹೋಗುತ್ತೆ. ದೇಹದ ಒಳಗೆ ಪ್ರತಿಯೊಂದು ಕೋಶಗಳಲ್ಲಿ ಜೀನ್ಸ್ ಇರುತ್ತೆ. ಒಂದು ಜೀವದ ರಚನೆಯಲ್ಲಿ ಜೀನ್ ಕೋಡ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆ ಜೀವ ಹೇಗೆ ರಚನೆ ಆಗಬೇಕು ಅನ್ನೋದನ್ನು ನಿರ್ಧರಿಸೋದು ಕೂಡ ಇದೇ ಜೀನ್. ಇದರಲ್ಲಿ ಉಂಟಾಗುವ ಬದಲಾವಣೆಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಜೀವಿಗಳು ಬದಲಾಗ್ತವೆ. ಈ ಬದಲಾವಣೆಗಳನ್ನೇ ಮ್ಯೂಟೇಷನ್ ಅಂತ ಕರೆಯಲಾಗುತ್ತೆ. ಈ ಮ್ಯೂಟೇಷನ್ಗಳೇ ವಿಕಾಸವಾದದ ಆಧಾರ ಸ್ತಂಭ. ಅದೇ ರೀತಿ ಈ ಕೋಳಿಗಳ ಪೂರ್ವಜರು ಕೂಡ ಜಂಗಲ್ ಫೌಲ್ ಅನ್ನೋ ಪಕ್ಷಿ. ಈ ಪಕ್ಷಿಗಳ ಪೀಳಿಗೆಯಲ್ಲಿ ವಿಕಾಸ ಆಗಿ ಈಗ ನಾವು ನೋಡ್ತಿರೋ ಕೋಳಿ ತನಕ ಬಂದಿದೆ. ಈ ಜಂಗಲ್ ಫೌಲ್ಗಳನ್ನು ಹಿಡಿದ್ರು, ಸಾಕೋಕೆ ಶುರು ಮಾಡಿದ್ರು, ನಂತರ ವಿಜ್ಞಾನ ಮುಂದುವರಿತು. ಫಾರಂ ಕೋಳಿಗಳು ಕೂಡ ಸೃಷ್ಟಿಯಾಗಿವೆ ಈಗ. ಹೀಗಾಗಿ ಮೊದಲ ಕೋಳಿಯ ತಂದೆ ತಾಯಿ ಕೋಳಿ ಆಗಿರಲಿಲ್ಲ. ಅವುಗಳು ಬೇರೆ ಪ್ರಜಾತಿಗೆ ಸೇರಿದ ಜೀವಿಗಳಾಗಿರಬಹುದು. ಅವು ಚಿಕನ್ಗೆ ಹತ್ತಿರದ ಸಂಬಂಧಿಯಾಗಿದ್ದ ಬೇರೆ ಯಾವುದೋ ಜೀವಿ. ಕೋಳಿಗೂ ಮೊದಲಿದ್ದ ಈ ಪ್ರಜಾತಿಯ 2 ಜೀವಿಗಳು ಒಟ್ಟಾಗಿ ಸೇರಿ ಒಂದು ಮೊಟ್ಟೆ ರೆಡಿಯಾಯಿತು. ಆ ಮೊಟ್ಟೆ ಒಳಗಿದ್ದ ಭ್ರೂಣದಲ್ಲಿ ಮ್ಯೂಟೇಷನ್ ಆಗಿ ಮೊದಲ ಕೋಳಿಯ DNA ರೆಡಿಯಾಯಿತು. ಈ ಭ್ರೂಣ ದೊಡ್ಡದಾಗಿ ಮೊಟ್ಟೆಯಿಂದ ಮೊದಲ ಕೋಳಿಯ ಉಗಮಾಗಿ ಹೊರಗೆ ಬಂತು. ಅಂದರೆ ಪ್ರಪಂಚದ ಮೊದಲ ಕೋಳಿ ಮೊಟ್ಟೆಯಿಂದಲೇ ಬಂತು ಅಂತ ಆಯ್ತಲ್ಲ ಅಲ್ಲಿ ಅಂತ. ಈ ಲೆಕ್ಕಾಚಾರದಲ್ಲಿ ನೋಡಿದ್ರೂ ಕೂಡ ಕೋಳಿಗಿಂತ ಮೊಟ್ಟೆನೇ ಮೊದಲು ಅಂತ ನಂಬಬೇಕಾಗತ್ತೆ. ಇಲ್ಲಿ ಕೋಳಿಗಳಿಗಿಂತ ಮೊದಲಿದ್ದ ಆ ಜೀವಿಗಳನ್ನು ಪ್ರೋಟೋ ಚಿಕನ್ ಅಂತ ವಿಜ್ಞಾನ ಕರೆಯುತ್ತೆ. ಸರಿ ಸ್ವಾಮಿ, ಈ ಪ್ರೋಟೋ ಚಿಕನ್ ಎಲ್ಲಿಂದ ಬಂದ್ವು ಅನ್ನೋ ಪ್ರಶ್ನೆಗೆ ಬರುತ್ತೆ. ಈ ಪ್ರಶ್ನೆಗೆ ವಿಜ್ಞಾನದಲ್ಲಿ ಖಚಿತ ಉತ್ತರ ಇಲ್ಲ. ಚಾರ್ಲ್ಸ್ ಡಾರ್ವಿನ್ರ ವಿಕಾಸವಾದದ ಪ್ರಕಾರ ಜೀವಿಗಳು ಏಕಕಾಲಕ್ಕೆ ವಿಕಾಸ ಆಗಿ ಆಗಲೇ ಹೇಳಿದಂತೆ ಕೆಲ ಸಂದರ್ಭದಲ್ಲಿ ಹೊಸ ಜೀವಿಗಳ ಉಗಮಕ್ಕೆ, ಜನನಕ್ಕೆ ಕಾರಣ ಆಗ್ತವೆ. ಇದು ಮುಂದುವರ್ಕೊಂಡೇ ಹೋಗುತ್ತೆ. ಈಗ ಮಂಗನಿಂದ ಮಾನವ ಅಂತ ಡಾರ್ವಿನ್ ಹೇಳೋದು ಇದೇ ಆಧಾರದ ಮೇಲೆ. ಹೀಗಾಗಿ ಸಮುದ್ರದಲ್ಲಿ ಮೊದಲು ಕಾಣಿಸಿಕೊಂಡ ಸೂಕ್ಷ್ಮ ಜೀವಿಗಳು ಹಂತ ಹಂತವಾಗಿ ಬೆಳವಣಿಗೆ ಹೊಂದಿ ನಂತರ ಸರೀಸೃಪಗಳಾಗಿ ನಂತರ ಈ ಪ್ರಕ್ರಿಯೆ ಮುಂದುವರೆದು ಈಗ ಭೂಮಿ ಮೇಲಿನ ಇಷ್ಟೊಂದು ವಿಶಾಲ ಜೀವರಾಶಿಗೆ ಕಾರಣ ಆಗಿದೆ ಅಂತ ಸದ್ಯ ವಿಜ್ಞಾನ ಜಗತ್ತು ನಂಬಿಕೊಂಡಿದೆ. ಹಾಗಾಗಿ ಕೋಳಿ ಅನ್ನೋದು ಜೀವಿಗಳ ಸೃಷ್ಟಿಯ ಮೊದಲ ದಿನದಿಂದಲೂ ಇರಲಿಲ್ಲ. ಈ ರೀತಿ ಹಂತ ಹಂತವಾಗಿ ಎವಲ್ಯೂಷನ್ ಆಗಿ ಎಲ್ಲ ಜೀವಿಗಳದ ಆಮೇಲೆ ರಚನೆ ಆಗಿರೋದು ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಜಿನೆವಾ ಯೂನಿವರ್ಸಿಟಿಯ ವಿಜ್ಞಾನಿಗಳು ಹೊಸದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನು ಸಂಶೋಧನೆ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.